ಸಂಚಾರಿ ವಿಜಯ್ ನಮ್ಮ ಕರುನಾಡು ಕಂಡಂತಹ ದೈತ್ಯ ಪ್ರತಿಭೆ. 70 ವರ್ಷದ ಇತಿಹಾಸ ಇರುವಂತಹ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೇವಲ 4 ಜನರಿಗೆ ನ್ಯಾಷನಲ್ ಅವಾರ್ಡ್ ಸಿಕ್ಕಿರುವಂತದ್ದು. ಈ ಸಾಲಿನಲ್ಲಿ ಸಂಚಾರಿ ವಿಜಯ್ ಅವರು 3ನೇ ಸ್ಥಾನದಲ್ಲಿ ನಿಲ್ಲುತ್ತಾರೆ. 1975ರಲ್ಲಿ ಎಂ.ವಿ. ವಾಸುದೇವರಾವ್, 1986ರಲ್ಲಿ ಚಾರು ಹಾಸನ್ ಶ್ರೀನಿವಾಸನ್, 2014ರಲ್ಲಿ ಸಂಚಾರಿ ವಿಜಯ್ ಹಾಗೂ 2024ರಲ್ಲಿ ರಿಷಬ್ ಶೆಟ್ಟಿ ಅವರಿಗೆ ನ್ಯಾಷನಲ್ ಅವಾರ್ಡ್ಸ್ ಗಳು ದೊರಕಿದೆ. ಎಲ್ಲಾ ವ್ಯೂವರ್ಸ್ ಅಲ್ಲೂ ಒಂದು ಮನವಿ, ಸಂಚಾರಿ ವಿಜಯ್ ಅವರ ಸಿನಿಮಾಗಳನ್ನು ತುಂಬಾ ಜನ ಥಿಯೇಟರ್ ನಲ್ಲಿ ನೋಡೇ ಇರಲ್ಲ. ಸೊ ಈ ವಿಡಿಯೋನಾದ್ರೂ ಕಂಪ್ಲೀಟ್ ಆಗಿ ನೋಡಿ ಒಬ್ಬ ಸಾಧಕನನ್ನು ಸ್ಮರಿಸೋಣ ಬನ್ನಿ. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರದೀಪ್ ಚಂದ್ರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ PCB ಡೈರೀಸ್. ನಾನು ಇವತ್ತು ಇರುವಂತಹ ಜಾಗ ಕಣ್ಕಟ್ಟೆ. ಇದು ಹಾಸನ್ ಡಿಸ್ಟಿಕ್ಕಿಗೆ ಬರುತ್ತೆ. ಹಾಸನಿಂದ ಅರಸೀಕೆರೆಗೆ ಬಂದು ಅಲ್ಲಿಂದ ಒಂದು 22 ಕಿಲೋಮೀಟರ್ಸ್ ಆಗುತ್ತೆ. ಸೊ ನಾನು ಇಲ್ಲಿ ಫ್ರೆಂಡ್ ಮನೆಗೆ ಬಂದಿದ್ದೆ. ನೋಡಿದೆ ಫ್ರೆಂಡ್ ಮನೆ. ಈಗ ಹೊರಡ್ತಿರುವಂತಹ ಜಾಗ ಯಾವುದಪ್ಪ ಅಂದರೆ ಸಂಚಾರಿ ವಿಜಯ್ ಅವರ ಸಮಾಧಿ ಇಲ್ಲೇ ನಿಯರ್ ಒಂದು 6 ಕಿಲೋಮೀಟರ್ಸ್ ಎಲ್ಲ ಇದೆ ಅಂತ ನನ್ನ ಫ್ರೆಂಡ್ ಹೇಳ್ದ. ಸಂಚಾರಿ ವಿಜಯ್ ಅಂದ ತಕ್ಷಣ ನನಗೆ ನೆನಪು ಬರುವಂಥದ್ದು ಅವರಿಗೆ ಬಂದಿರುವ ನ್ಯಾಷನಲ್ ಅವಾರ್ಡ್. ಸೊ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಆಗಿರ್ಬೋದು, ಡಾಕ್ಟರ್ ವಿಷ್ಣುವರ್ಧನ್ ಆಗಿರ್ಬೋದು, ಡಾಕ್ಟರ್ ಅಂಬರೀಷ್ ಆಗಿರ್ಬೋದು, ಡಾಕ್ಟರ್ ಶಿವರಾಜ್ ಕುಮಾರ್ ಆಗಿರ್ಬೋದು, ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರಿಗೆ ಚೈಲ್ಡ್ ಕ್ಯಾರೆಕ್ಟರ್ ಮಾಡಿದಾಗ ಅಂದರೆ ನಿಮಗೆ ಬೆಟ್ಟದ ಹೂ ಸಿನಿಮಾಗೆ ಅವರಿಗೆ ನ್ಯಾಷನಲ್ ಅವಾರ್ಡ್ ಬಂದಿತ್ತು. ಬಟ್ ಕೆಲವರಿಗೆ ನ್ಯಾಷನಲ್ ಅವಾರ್ಡು ಎಷ್ಟೇ ಪಾಪ್ಯುಲರ್ ನಟ ಆಗಲಿ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಆಗಲಿ, ಗೋಲ್ಡನ್ ಸ್ಟಾರ್ ಗಣೇಶ್ ಆಗಲಿ, ದುನಿಯಾ ವಿಜಯ್ ಆಗಲಿ, ಇವರಿಗೆಲ್ಲ ನ್ಯಾಷನಲ್ ಅವಾರ್ಡ್ಗಳು ಬಂದಿಲ್ಲ ಅಂದ ತಕ್ಷಣ ಅವರೆಲ್ಲ ಆ್ಯಕ್ಟ್ ಚೆನ್ನಾಗಿ ಮಾಡಲ್ಲ ಅಂತಲ್ಲ, ಬಟ್ ಆ ಥರದೊಂದು ಕ್ಯಾರೆಕ್ಟರ್ ಸಿಕ್ಕಿಲ್ಲ ಅಂತ. ಸೊ ಸಂಚಾರಿ ವಿಜಯ್ ಅವರಿಗೆ ನ್ಯಾಷನಲ್ ಅವಾರ್ಡು ಸಿಕ್ಕಿದಂತಹ ಸಿನಿಮಾ ಯಾವುದು ಅಂತಂದರೆ ಲಿಂಗದೇವರು ಡೈರೆಕ್ಟ್ ಮಾಡಿರುವಂತಹ ಗೂಡು ಕಟ್ಟಿದ ಮನಸ್ಸಿನಾಗೆ ಜೈ ಮಾತಾ ಸಂತೋಷಿ ಮಾತಾ. ನಾನು ಅವನಲ್ಲ ಅವಳು ಸಿನಿಮಾಗೆ ಬಂದಿರೋದು. ಅದರಲ್ಲಿ ಅಂತೂ ಅವರ ಕ್ಯಾರೆಕ್ಟರು ಸೂಪರಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆ ಕ್ಯಾರೆಕ್ಟ್ರಿಗೆ ಅವ್ರು ಎಷ್ಟು ಎಫರ್ಟ್ ಹಾಕ್ಬೇಕು ಅಷ್ಟೇ ಎಫರ್ಟ್ ಹಾಕ್ಬಿಟ್ಟು ಜಸ್ಟಿಫೈ ಮಾಡಿದ್ದಾರೆ ಆ ಕ್ಯಾರೆಕ್ಟರ್ನ. ಸೊ ನಾನಿವತ್ತು ಹೊರಟಿರೋದು ಅವರ ಸಮಾಧಿ ನೋಡ್ಕೊಬರೋಣ ಅಂತ. ನಾನು ಒಂದ್ಸತಿ ಮೀಟ್ ಮಾಡಿದ್ದೆ ಸಂಚಾರಿ ವಿಜಯ್ ಅವ್ರನ್ನ. ಎಲ್ಲಿ ಅಂದರೆ ರಂಗಶಂಕರ ಅಂತ, JP ನಗರ 3rd ಫೇಸಲ್ಲಿ ಒಂದು ರಂಗಶಂಕರ ಅಂತ ಒಂದು ರಂಗಮಂದಿರ ಇದೆ. ನಮ್ಮ ಶಂಕರ್ ನಾಗ್ ಅವರ ಹೆಂಡತಿ ಅರುಂಧತಿ ನಾಗ್ ಅವರು ಶಂಕರ್ ನಾಗ್ ಅವರ ನೆನಪಿಗೆ ನಡೆಸುವಂತಹ ರಂಗಶಂಕರ. ಅದ್ರದ್ದು ಒಂದು ದಿವಸ ವಿಡಿಯೋ ಮಾಡ್ತೀನಿ. ಅಲ್ಲಿ ಹೆವಿ ಅಂದರೆ ತುಂಬ ನಾಟಕಗಳ ಅಂದರೆ ನಿಮಗೆ ನಾಟಕಗಳು ಇವಾಗ ಕಮ್ಮಿ ಆಗಿದೆ ಅಂತ ಹೇಳ್ತಾರೆ, ಬಟ್ ಅಲ್ಲಿ ಆಧುನಿಕ ನಾಟಕಗಳು ಅಥವಾ ಪೌರಾಣಿಕ ನಾಟಕಗಳು ಪ್ರತಿಯೊಂದು ನಾಟಕಗಳನ್ನು ತುಂಬ ಚೆನ್ನಾಗಿ ತೋರಿಸ್ತಾರೆ. ಅಲ್ಲಿನ ವಿಶೇಷತೆಗಳನ್ನ ನಾನು ಒಂದು ದಿವಸ ನಿಮಗೆ ವಿಡಿಯೋ ಮಾಡಿ ಹಾಕುವಂಥ ಪ್ರಯತ್ನ ಮಾಡ್ತೀನಿ. ನಿಮಗೆ ಶಂಕರ್ ನಾಗ್ ಅವರ ರಂಗಶಂಕರದ ವಿಡಿಯೋ ಬೇಕು ಅಂದರೆ ಕಾಮೆಂಟ್ ಮಾಡಿ. ಸೊ ಈಗ ಬನ್ನಿ ನಾವು ಸೀದಾ ಹೋಗೋಣ ಸಂಚಾರಿ ವಿಜಯ್ ಅವರ ಸಮಾಧಿ ಹತ್ರ. ಯಾಕಂದರೆ ನಾನು ಒಬ್ಬ ಸಿನಿಮಾದವನಾಗಿ, ನಟನಾಗಿ ಅಥವಾ ನಿರ್ದೇಶನದಲ್ಲಿ ಇಂಟ್ರೆಸ್ಟ್ ಇರುವಂಥವನು. ಸೊ ಸಂಚಾರಿ ವಿಜಯ್ ಅವರ ಸಮಾಧಿ ಇಲ್ಲಿದೆ ಅಂದರೆ ಯಾರು ತಾನೇ ಹೋಗಲ್ಲ ಸರ್ ಅಲ್ವಾ? ಸೊ ಬನ್ನಿ ಹೋಗೋಣ. ಸಂಚಾರಿ ವಿಜಯ್ ಅವರ ಸಮಾಧಿ ಪಂಚನಹಳ್ಳಿಯಲ್ಲಿದೆ. ಸೊ ಪಂಚನಹಳ್ಳಿ ಬಸ್ ಸ್ಟಾಪ್ಗೆ ನಿಮಗೆ ಅರಸೀಕೆರೆಯಿಂದ, ಕಡೂರಿಂದ, ಚಿಕ್ಕಮಗಳೂರು ಕಡೆಯಿಂದ ಬಸ್ಗಳು ಸಿಗುತ್ತೆ. ನೀವು ಆರಾಮಾಗಿ ಸಮಾಧಿಯ ವಿಸಿಟ್ಗೆ ಹೋಗಬಹುದು. 18 ಜುಲೈ 1983ರಲ್ಲಿ ಪಂಚನಹಳ್ಳಿ, ಕಡೂರು ತಾಲೂಕು, ಚಿಕ್ಕಮಗಳೂರು ಡಿಸ್ಟಿಕ್ ಅಲ್ಲಿ ವಿಜಯ್ ಕುಮಾರ್ ಬಸವರಾಜಯ್ಯ ಅವರು ಜನಿಸ್ತಾರೆ. ಇವರ ತಂದೆ ಬಸವರಾಜಯ್ಯ ಕೂಡ ನಾಟಕದಲ್ಲಿ ಆಕ್ಟಿಂಗ್ ಮಾಡ್ತಾ ಇದ್ರು, ಹಾಗೆ ಮ್ಯೂಸಿಕ್ ನ ಮಾಡ್ತಾ ಇದ್ರು. ತಾಯಿ ಗೌರಮ್ಮ ವೃತ್ತಿಯಲ್ಲಿ ನರ್ಸ್ ಆದ್ರೂ ಕೂಡ ಫೋಕ್ ಸಿಂಗಿಂಗ್ ಸಾಂಗ್ ಗಳನ್ನ ಹಾಡ್ತಾ ಇದ್ರು. ವಿಜಯ್ ಅವರ ತಂದೆ ತಾಯಿ ಚಿಕ್ಕ ವಯಸ್ಸಲ್ಲೇ ತೀರೋಗ್ತಾರೆ. ಸೊ ವಿಜಯ್ ಅವರು ಬೆಂಗಳೂರಿಗೆ ಶಿಫ್ಟ್ ಆಗ್ತಾರೆ. ಯಾವುದೋ ಒಂದು ಹೋಟೆಲ್ನಲ್ಲಿ ಕ್ಲೀನಿಂಗ್ ಕೆಲಸ ಮಾಡಿಕೊಂಡು ಇರ್ತಾರೆ. ಮತ್ತೆ ಅವರ ಅಣ್ಣನ ಸಹಾಯದಿಂದ BMS ಕಾಲೇಜ್ನಲ್ಲಿ ಇಂಜಿನಿಯರಿಂಗ್ ಪದವಿಯನ್ನು ಪೂರ್ಣಗೊಳಿಸ್ತಾರೆ. ವಿಜಯ್ ಅವರಿಗಿದ್ದಂತಹ ಒಂದು ಹವ್ಯಾಸ ಅಂದರೆ ಅದು ರಂಗ ಕಲಾವಿದ, ಅಂದರೆ ಥಿಯೇಟರ್ ಆರ್ಟಿಸ್ಟ್ ಅಂತ ಹೇಳ್ತಾರೆ. ನಾಟಕದ ಮೇಲೆ, ಆಕ್ಟಿಂಗ್ ಮೇಲೆ ತುಂಬ ಒಲವಿದ್ದರಿಂದ ಅವರು ಸಂಚಾರಿ ಥಿಯೇಟರಲ್ಲಿ
ಒಂದು ಟ್ರೂಪ್ ಮಾಡಿಕೊಂಡು ನಾಟಕಗಳನ್ನ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಅವರಿಗೆ ಮೇನ್ ಸ್ಟ್ರೀಮ್ ಅಲ್ಲಿ ಸಂಚಾರಿ ವಿಜಯ್ ಅಂತಾನೆ ಹೆಸರು ಬರುತ್ತೆ. 2011ರಲ್ಲಿ ರಂಗಪ್ಪ ಹೋಗ್ಬಿಟ್ಟ, ರಾಮ ರಾಮ ರಘುರಾಮ, ದಾಸವಾಳ, ಒಗ್ಗರಣೆ ಈ ಸಿನಿಮಾಗಳಲ್ಲಿ ಚಿಕ್ಕ ಪುಟ್ಟ ಪಾತ್ರ ಮಾಡ್ಕೊಂಡು ಒಂದ್ ಕಡೆ ರೆಕಗ್ನೈಸ್ ಆಗ್ತಾ ಬರ್ತಾರೆ. ಇವರು ಕಮರ್ಷಿಯಲ್ ಮತ್ತೆ ಆರ್ಟ್ ಸಿನಿಮಾ ಎರಡನ್ನೂ ಕೂಡ ಮಾಡ್ತಾ ಇರ್ತಾರೆ. ಇವರು ನಾಯಕ ನಟರಾಗಿ ಅಂದ್ರೆ ಕಥಾನಾಯಕನಾಗಿ ಮಾಡಿದಂತ ಮೊದಲ ಸಿನಿಮಾ ಹರಿವು. ಈ ಸಿನಿಮಾ ಅವರ ನಟನೆಯ ಕೌಶಲ್ಯ ಎಷ್ಟಿದೆ ಅಂತ ಎಲ್ಲಾ ಜನರಿಗೂ ಪರಿಚಯ ಮಾಡಿಸುತ್ತೆ. ಈ ಸಿನಿಮಾಕ್ಕೆ ನ್ಯಾಷನಲ್ ಅವಾರ್ಡ್ ಬರುತ್ತೆ, ಬಟ್ ಏನ್ ಆಕ್ಟಿಂಗ್ ಬರಲ್ಲ. 2015ರಲ್ಲಿ ಲಿಂಗದೇವರು ಅವರು ನಿರ್ದೇಶನ ಮಾಡಿರುವಂತಹ ನಾನು ಅವನಲ್ಲ ಅವಳು ಸಿನಿಮಾ ಬರುತ್ತೆ. ಈ ಸಿನಿಮಾ ಬಂದ್ಮೇಲೆ ಸಂಚಾರಿ ವಿಜಯ್ ಅವ್ರನ್ನ ಹೊಗಳಿದವರು ಕೊಂಡಾಡಿದವರೇ ಇಲ್ಲ. ಯಾಕಂದ್ರೆ ತುಂಬಾ ವರ್ಷಗಳ ನಂತರ ಒಂದು ನ್ಯಾಷನಲ್ ಅವಾರ್ಡ್, ಬೆಸ್ಟ್ ಆಕ್ಟರ್ ಅವಾರ್ಡು ನಮ್ಮ ಕನ್ನಡಕ್ಕೆ ಬರುತ್ತೆ. ಹಾಗಾಗಿ ಎಲ್ಲರ ಮೆಚ್ಚುಗೆಯನ್ನು ಪಡಿತಾರೆ ಸಂಚಾರಿ ವಿಜಯ್ ಅವರು. ರಾಷ್ಟ್ರ ಪ್ರಶಸ್ತಿ ಬಂದರೂ ಕೂಡ ಯಾವುದೇ ಅಹಂಕಾರ ತೋರದೆ, ಮತ್ತೆ ಸಣ್ಣ ಸಿನಿಮಾಗಳು, ದೊಡ್ಡ ಸಿನಿಮಾಗಳು, ಕಮರ್ಷಿಯಲ್ ಸಿನಿಮಾಗಳು ಭೇದ ಭಾವ ನೋಡಿದರೆ ಪ್ರತಿಯೊಂದು ಸಿನಿಮಾಗಳಲ್ಲೂ ಕೆಲಸ ಮಾಡ್ತಾರೆ. ನಾತಿಚರಾಮಿ, ಕೃಷ್ಣ ತುಳಸಿ, ವರ್ತಮಾನ, ಪಾದರಸ, ಆಟಕ್ಕುಂಟು ಲೆಕ್ಕಕ್ಕಿಲ್ಲ, 6ನೇ ಮೈಲಿ, ಶ್ರೀ ಗುರು ಕೊಟ್ರೇಸ, ಜೆಂಟಲ್ಮ್ಯಾನ್, ಮೇಲೊಬ್ಬ ಮಾಯಾವಿ, ತಲೆದಂಡ, ಆಡುವ ಗೊಂಬೆ, ಪಿರಂಗಿಪುರ, ಪುಸ್ಕಟೆ ಲೈಫು, ಕಿಲ್ಲಿಂಗ್ ವೀರಪ್ಪನ್, ಸಿಪಾಯಿ, ರಿಕ್ತ, ಅಲ್ಲಮ, ಮಾರಿಕೊಂಡವರು, ಆಕ್ಟ್ ನಂಬರ್ 1978, ಲಂಕೆ, ಅವ್ಯಕ್ತ, ನನ್ ಮಗಳೇ ಹೀರೋಯಿನ್. ಇವರು ಕಮರ್ಷಿಯಲ್ ಸಿನಿಮಾ ಅಂದ್ರೆ ದುಡ್ಡು ಬರುವಂತಹ ಸಿನಿಮಾಗಳನ್ನ ಜಾಸ್ತಿಯಾಗಿ ಒಪ್ಕೊಂಡಿಲ್ಲ. ಆರ್ಟ್ ಸಿನಿಮಾಗಳಿಗೆ ಕೊನೆಗೂ ನಾನು ನನ್ನ ಸ್ನೇಹಿತ ಈ ತೋಟದ ಎಂಟ್ರೆನ್ಸಿಗೆ ಬಂದ್ವಿ. ಇದು ಬಾಣಾವಾರ್ ಟು ಉಳಿಯಾರ್ ಹೋಗುವಂತ ರೋಡು. ಬಾಣಾವಾರದಿಂದ ಉಳಿಯಾರ್ಗೆ ಹೋಗ್ಬೇಕಾದ್ರೆ ಲೆಫ್ಟ್ ಸೈಡ್ ಅಲ್ಲಿ ನಿಮ್ಗೆ KEB ಆಫೀಸ್ ಇದೆ. ಅದರ ಆಪೋಸಿಟ್ ಅಲ್ಲೇ ನಿಮ್ಗೆ ಒಂದು ಕರೆಂಟ್ ಪೋಲ್ ಅಲ್ಲಿ ಸಂಚಾರಿ ವಿಜಯ್ ಅವರ ಭಾವಚಿತ್ರವನ್ನು ಹಾಕಿದ್ದಾರೆ. ಅಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಇಲ್ಲಿ ಒಳಗೆ ಹೋಗ್ಬೇಕು ಅಂತ. ಸೊ ನಾವು ಅದನ್ನ ನೋಡ್ಬಿಟ್ಟು ಒಳಗಡೆ ಹೋದ್ವಿ. 12 ಜೂನ್ 2021ರಂದು ಯಮಹಾಝೆಡ್ ಬೈಕ್ ಸ್ಕಿಡ್ ಆಗ್ಬಿಟ್ಟು ಅವರ ತಲೆಗೆ ಪೆಟ್ಟು ಬೀಳುತ್ತೆ. ತಲೆಗೆ ಜಾಸ್ತಿ ಪೆಟ್ಟು ಬಿದ್ದಿದ್ರಿಂದ ಬ್ರೈನ್ ಡೆಡ್ ಆಗಿ ವಿಜಯ್ ಅವರು ನಮ್ಮನ್ನೆಲ್ಲ ಅಗಲಿ ಹೋಗ್ತಾರೆ. ಅವರು ನಮ್ಮನ್ನೆಲ್ಲ ಅಗಲಿದ್ರು ಕೂಡ ಆ ಟೈಮಲ್ಲಿ ಅವರು ಹೀರೋ ಆಗಿ ನಿಂತ್ಕೊಂತಾರೆ. ತನ್ನ ಕಿಡ್ನಿ, ಲಿವರ್, ಹಾರ್ಟ್ ವಾಲ್ವ್ಸ್ ನ ಡೊನೇಟ್ ಮಾಡ್ತಾರೆ. 37 ಇಯರ್ಸ್ ಆದ್ರೂ ಮದುವೆ ಆಗಿರಲ್ಲ. ಕಲಾ ಸೇವೆಗೆ ಅಂತ ತನ್ನ ಜೀವನನೇ ಮುಡಿಪಾಗಿಟ್ಟಂತಹ ನಟ ಸಂಚಾರಿ ವಿಜಯ್ ಅವರ ಸ್ಮರಣೆ ಮಾಡ್ತಾ ಇದೀವಿ. ನಿಮಗೆ ಇವರು ಮಾಡಿರುವಂತಹ ಕೆಲಸಗಳು ಇಷ್ಟ ಆಗಿದ್ದಲ್ಲಿ ಸಂಚಾರಿ ವಿಜಯ್ ಅಂತೇಳಿ ಕಾಮೆಂಟ್ ಮಾಡಿ. ಯಾರೇ ಒಬ್ಬ ಮನುಷ್ಯ ಆಗ್ಲಿ ನಮ್ಮನ್ನ ಶಾರೀರಿಕವಾಗಿ ಅಗಲಿದ್ರು ಕೂಡ ಅವರ ನೆನಪುಗಳು, ಅವರು ಮಾಡಿರುವಂತಹ ಕೆಲಸಗಳು ನಮ್ ಜೊತೆನೇ ಇರುತ್ತೆ. ಈ ಗಾಳಿ ರೂಪದಲ್ಲಿ, ಈ ಮರಗಳ ರೂಪದಲ್ಲಿ, ಈ ಪರಿಸರದ ರೂಪದಲ್ಲಿ, ಯಾವುದೋ ಒಂದು ಟೈಮಲ್ಲಿ ಅವ್ರ ನೆನಪಾದಾಗ, ಅವರ ನೆನಪುಗಳ ರೂಪದಲ್ಲಿ ನಮ್ಮನ್ನ ನೆನಪುಗಳು ಕಾಡ್ದಾಗ, ಜೀವನದಲ್ಲಿ ಅವರು ಮಾಡಿರುವಂತಹ ಕೆಲಸಗಳು ನಮ್ಮನ್ನ ಬಡಿದೆಬ್ಸುತ್ತೆ. ಏನಾದ್ರೂ ಮಾಡು ಇದ್ದಾಗ್ಲಿ ಅನ್ನೋದನ್ನ ತೋರಿಸುತ್ತೆ. ಇವತ್ತು ಕೂಡ ಎಷ್ಟು ನವ ಯುವ ನಟ ನಟಿಯರಲ್ಲಿ ಎಲ್ಲರಿಗೂ ಇರುವಂತದ್ದು ಸಿನಿಮಾಗೆ ಹೋಗ್ಬೇಕು, ತುಂಬಾ ದುಡ್ಡು ಮಾಡ್ಬೇಕು, ನಾವು ದುಡ್ಡಲ್ಲೇ ತೇಲಾಡ್ಬೇಕು, ಅಥವಾ ನಾವು ಬಾಸ್ ಆಗ್ಬೇಕು, ಈ ತರ ಅನ್ಕೊಡುವಂತಹ ಜನಗಳ ಮಧ್ಯೆ ಸಂಚಾರಿ ವಿಜಯ್ ಅವರು ಎಕ್ಸಾಂಪಲ್ ಆಗಿ ನಿಂತ್ಕೊಂತಾರೆ. ಕಲಾ ಸೇವೆ ಮಾಡಬೇಕು, ನನ್ನ ಜೀವನನ ಕಲೆಗೆ ಮುಡುಪಾಗಿಡ್ಬೇಕು, ಹಣಕ್ಕೆ ನಾನು ಹೆಚ್ಚು ಒತ್ತು ಕೊಡಲ್ಲ ಎಂಬ ನಿರ್ಧಾರದಿಂದ ಅವರು ಮಾಡಿರುವಂತಹ ಸಿನಿಮಾಗಳು ನಮಗೆ ಸಾಕ್ಷಿಯಾಗಿ ನಿಲ್ತವೆ. ಪ್ರತಿಯೊಂದು ಸಿನಿಮಾದಲ್ಲಿ ಅವರು ತೋರಿರುವಂತಹ ಪರ್ಫಾರ್ಮೆನ್ಸು ಆ ಜಾಗಕ್ಕೆ ಬೇರೆ ಯಾರೋ ಆಕ್ಟರ್ನ ತಂದು ಕೂರಿಸ್ಬೇಕು ಅಂತ ಯಾರಿಗೂ ಅನ್ಸಲ್ಲ. ನಿಮ್ಗೆ ಫ್ರೀ ಇದ್ರೆ ಯಾವಾಗ್ಲಾದ್ರೂ ಸಿನಿಮಾಗಳು ನೋಡ್ಬೇಕಂದ್ರೆ ಕಲಾದೇವಿಯ ಸೇವೆಗಾಗಿಯೇ ತನ್ನ ಜೀವನನ ಮುಡಿಪಾಗಿಟ್ಟಂತಹ ಸಂಚಾರಿ ವಿಜಯ್ ಅವರ ಒಂದಷ್ಟು ಸಿನಿಮಾಗಳು ನಿಮ್ಗೆ ಯೂಟ್ಯೂಬ್ ಅಲ್ಲೇ ಫ್ರೀ ಆಗಿ ಸಿಗುತ್ತೆ. ಆರಾಮಾಗಿ ನೀವು ಒಂದ್ ದಿವಸ ಕೂತ್ಕೊಂಡು ನೋಡಿ, ಅವರ ಸ್ಮರಣೆ ಮಾಡಿ. ನಾವು ಅವ್ರ ಫ್ಯಾನು ಇವ್ರ ಫ್ಯಾನು ಅಂತ ಕನ್ನಡ ಸಿನಿಮಾಗಳನ್ನ ನೋಡೋದ್ ಬಿಟ್ಬೇಡಿ. ಯಾಕಂದ್ರೆ ಕನ್ನಡ ಸಿನಿಮಾಗಳಲ್ಲಿ ಕೆಲಸ ಮಾಡಬೇಕು, ಕಲಾದೇವಿಯ ಆರಾಧನೆ ಮಾಡಬೇಕು ಅಂತ ಹೇಳ್ಬಿಟ್ಟು ತುಂಬಾ ನವ ಯುವಕರು ಕಷ್ಟಪಡ್ತಾ ಇರ್ತಾರೆ. ಸೊ ಪ್ರತಿಯೊಬ್ಬ ಹೊಸಬ್ರಿಗೂ ಕನ್ನಡ ಸಿನಿಮಾಗಳನ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಈ ಜಾಗನ ಕೊಟ್ಟಿರೋದು ಸಂಚಾರಿ ವಿಜಯ್ ಅವರ ಸಂಬಂಧಿಕರು ಯಾರು ಅಲ್ಲ, ಒಬ್ಬ ಸ್ನೇಹಿತ, ಸಂಚಾರಿ ವಿಜಯ್ ಅವರ ಪ್ರಾಣ ಸ್ನೇಹಿತರಾಗಿರುವಂತಹ ರಘು ಅವರು ಈ ಜಾಗವನ್ನು ಕೊಟ್ಟು ಇವರ ಸಮಾಧಿ ಮಾಡಲು ಸಹಕರಿಸಿದ್ದಾರೆ. ಅವರಿಗೆ ನನ್ನ ಕಡೆಯಿಂದ ಒಂದು ಧನ್ಯವಾದಗಳನ್ನು ಹೇಳಲು ಇಷ್ಟಪಡುತ್ತೇನೆ.
ನೋಡಿದ್ರಲ್ಲ ಸ್ನೇಹಿತರೆ, ಜೀವನದಲ್ಲಿ ನಾವು ಎಷ್ಟೇ ದುಡ್ದಿದ್ದು ಅಥವಾ ನಮ್ಮ ಎಷ್ಟು ದೊಡ್ಡ ರಿಲೇಷನ್ ಇದೆ, ನನಗೆ ಎಷ್ಟು ದೊಡ್ಡ ಗ್ಯಾಂಗ್ ಇದೆ, ಎಷ್ಟು ಏನೇ ಮಾಡಿದ್ರು ಕೂಡ ಫೈನಲಿ ನೀವು ಮಾಡಿರುವಂತಹ ಒಳ್ಳೆ ಕೆಲಸ ಅಥವಾ ನೀವು ಮಾಡಿರುವಂಥ ಕಾರ್ಯ ನಿಮ್ಮನ್ನು ನೆನೆಸ್ಕೊಳ್ಳೋಂಗೆ ಮಾಡುತ್ತೆ. ಸೊ ಅದಕ್ಕೆ ಉದಾಹರಣೆ ಅಂದರೆ ಸಂಚಾರಿ ವಿಜಯ್ ಅವರು. ನಾನು ಇವತ್ತು ಏನಕ್ಕೆ ಬಂದೆ ಇಲ್ಲಿಗೆ ಅಂದರೆ, ಅವರು ಮಾಡಿರುವಂತಹ ಕೆಲಸಕ್ಕೋಸ್ಕರ. ಅವ್ರು ಎಷ್ಟೇ ದುಡ್ಡು ಮಾಡಿದ್ರು ನಾನು ಹೋಗ್ತಿದ್ದ ಇಲ್ಲೋ ಗೊತ್ತಿಲ್ಲ, ಅವ್ರು ಮಾಡಿರುವಂತಹ ಕೆಲಸಗಳು ನಮ್ಮನ್ನು ಕೈ ಬೀಸಿ ಕರೆಯುತ್ತೆ. ಸೊ ಹಾಗಾಗಿ ನಾನು ಇಲ್ಲಿಗೆ ಬಂದೆ. ಸೊ ಇದೇ ರೀತಿ ವಿಡಿಯೋಗಳಿಗಾಗಿ PCB ಡೈರೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ